ಇವಾಗ ಆಗಿರೋ ಸಿಚುವೇಶನ್ ಆಲ್ಮೋಸ್ಟ್ ಇವ್ರು ಹೇಳಿದ್ದಾರೆ. ಇನ್ನು ಏನ್ ಹೇಳ್ಬೇಕು ಅಂದ್ರೆ ನಿನ್ನೆ ಎಲ್ಲಾನು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಇವರು. ಹೆಂಗೆ ಬಂದಿದ್ದಾರೆ ಅಂದ್ರೆ ಆಂಬ್ಯುಲೆನ್ಸ್ ತಗೊಂಡ್ ಬಂದಿದ್ದಾರೆ, ಮತ್ತೆ ಮಿಲಿಟರಿ ಜೀಪ್ಗಳು ತಗೊಂಡ್ ಬಂದಿದ್ದಾರೆ, ಅಲ್ಲಿ ಫೈರ್ ಟ್ರ್ಯಾಕ್ಸ್ ತಗೊಂಡ್ ಬಂದಿದ್ದಾರೆ. ಸುಟ್ಕೊಂಡವ್ರಿಗೆ ನಾವು ಆರ್ಸೋಕ್ ರೆಡಿ ಆಗಿದ್ದೀರಿ ಅಂತಿದ್ದಾರೆ. ನೀವು ಸೂಸೈಡ್ ಮಾಡ್ಕೊಂತೀರಾ, ಆಂಬ್ಯುಲೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಯಾರು ಬಂದು ನೀವು ಮಾತಾಡ್ತಿರೋ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಿ ಜೈಲ್ಗೆ ಹಾಕ್ತೀರಿ ಅಂತ ಇದೆ. ಪ್ರತಿ ಒಂದಕ್ಕೂ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ನಮ್ಗೆ ಯಾವ್ದಕ್ಕೂ ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಆದ್ರೂ ಶಿಫ್ಟ್ ಆಗ್ತಾ ಇದ್ರಿ. ಯಾವ್ದನ್ನು ನೋಟಿಸ್ ಇಲ್ಲ. ಕರಿಯಪ್ಪ ಅಂತ ಇದ್ದಾರೆ, ಅವ್ರು 2-3 ಸಲ ಅಲ್ಲಿ ಕುಡಿಯೋ ನೀರು ಸೌಲಭ್ಯ ಕೊಟ್ಟಾಗ ಬಂದ್ ಟೇಪ್ ಕಟ್ ಮಾಡಿದ್ದಾರೆ. ಅವಾಗ ಕಾಣ್ತಿರ್ಲಿಲ್ಲ. 25 ವರ್ಷದಿಂದ ನಾವು ಅಲ್ಲಿದ್ದೀರಿ. ಅವಾಗ ಬಂದು ಏನು ಮಾತಾಡಿಲ್ಲ. ಓಕೆ ಬದುಕೊಳ್ಳಿ, ಹೆಂಗ ಕೊಟ್ಟಿದ್ದೀರಿ, ನಮ್ ಕಡೆಯಿಂದ ನಿಮ್ಗೆ ಆಗಿದೆ, ಚೆನ್ನಾಗಿರಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಬಂದು ಈಗ ಬಂದ್ಬಿಟ್ಟು ಅವರೇ ಬಂದು ನಕ್ಕೊಂಡು ಹೊಡಿತಾ ಇದ್ರು ಅಷ್ಟೇ. ನಗ್ತಾ ಏನು ಮಾಡಕ್ಕಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ರ, 1000 ಜನ ಬಂದಿದ್ದೀರಿ ನಮ್ ಕಡೆ ಅಂತ ಹೇಳಿ ಹೋಗ್ತಾ ಇದಾರೆ. ಅವ್ರ ಕಡೆ ಏನು ಮಾಡಕ್ಕಾಗಿಲ್ಲ ನಮ್ಗೆ. ನಿನ್ನೆಯಿಂದ ಒಂದು ಬಸ್ರಿ ಅಲ್ಲಿ ಬಂದಿದ್ದಾರೆ, ಮಗು ಮೂವ್ಮೆಂಟ್ ಇಲ್ಲ ನಿನ್ನೆಯಿಂದ. ಅವ್ರಿಗೆ ನೀರಿಲ್ಲ, ಊಟ ಇಲ್ಲ, ಯಾವ ಉಪಚಾರನೂ ಇಲ್ಲ. ಕುಡಿಯೋ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಸೌಲಭ್ಯ ಕೊಟ್ಟಿದ್ದೀರಿ ಅಂತಾರೆ. ಎಷ್ಟು ನೀರು ಕುಡಿದು ಬದುಕಕ್ಕಾಗುತ್ತೆ ಸರ್? ಶೌಚಾಲಯ ಇಲ್ಲ. ನಾವು ನೀರು ಕುಡಿದ್ರು ಶೌಚಾಲಯಕ್ಕೆ ಹೋಗ್ಬೇಕು.